ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಮೈ ಡ್ರೀಮ್ಸ್ ವಿತ್ ವಿ ಪಿ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತೊಂದು ಸಿಂಪಲ್ ಡಿಸೈನ್ ವಿತ್ ಬೀಡ್ಸ್ ಇರೋಂಥ ಡಿಸೈನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಡಿಸೈನ್ನ ಮಾಡ್ಕೊಬೋದು. ಆರೆಳೆ ದಾರ ಯೆಲ್ಲೋ ಕಲರ್ ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ಬಟ್ಟೆಗೆ ಸೇರಿಸಿ ನಾಟ್ನ ಹಾಕೋಬೇಕು ಫ್ರೆಂಡ್ಸ್. ನೋಡಿ, ಮೊದಲಿಗೆ ಬಟ್ಟೆಗೆ ಸೇರಿಸಿ ನಾಟ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಬಟ್ಟೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮತ್ತು ಪಕ್ಕದಲ್ಲಿ ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆನ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಇವಾಗ ನಾವಿಲ್ಲಿ ಬೀಡ್ನ ಹಾಕ್ಕೊಳ್ಳೋಣ. ನಾನಿವತ್ತು ಆರ್ಟ್ ಶೇಪಲ್ಲಿರೋ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಬೀಡ್ಸ್ನ ನಾನಿವತ್ತು ಯೂಸ್ ಮಾಡ್ತಾಯಿದ್ದೀನಿ. ಗೋಲ್ಡನ್ ಬೀಡು ಆರ್ಟ್ ಶೇಪ್ ಬೀಡ್ಸ್ನ ನಾನಿಲ್ಲಿ ಇವತ್ತು ಯೂಸ್ನ ಮಾಡ್ತಾಯಿದ್ದೀನಿ. ನೀಡಲ್ಗೆ ಈ ರೀತಿ ಬೀಡನ್ನ ಹಾಕ್ಕೊಳ್ಳಿ. ಬೀಡನ್ನ ಹಾಕ್ಕೊಂಡು ಥ್ರೆಡ್ಡಿಗೆ ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಥ್ರೆಡ್ ಒಳಗಡೆ ಈ ರೀತಿ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಬೀಡನ್ನ ನೋಡಿ, ಬೀಡನ್ನ ಸೇರಿಸ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಬೀಡನ್ನ ಲಾಕ್ ಮಾಡಿಕೊಂಡು ನೋಡಿ, 1 ಟೈಮ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಳ್ಳಿ ಫ್ರೆಂಡ್ಸ್. ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕ್ರಾಸಾಗಿ ತಗೋಬೇಕು ನಾವು ನೀಡಲನ್ನ. ಎಲ್ಲಿಗೆ ಬರುತ್ತೆ ನೋಡಿ, ಕ್ರಾಸಾಗಿ ಸ್ವಲ್ಪ ನೀಡಲ್ನ ತಗೊಂಡು ಈ ರೀತಿ ನೋಡಿ ಒಂದು 3 ಚೈನ್ ಗ್ಯಾಪ್ನ ಬಿಟ್ಟು ನೀಡಲ್ನ ಹಾಕಿ ಈ ರೀತಿ ಕ್ರಾಸಾಗಿ ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಇಲ್ಲಿ 2 ದಾರದಲ್ಲಿ 1 ಮತ್ತು 2 ದಾರದಲ್ಲಿ 1 ಫ್ರೆಂಡ್ಸ್. ನೋಡಿ, ಬೀಡ್ಸ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೊಂಡಿದ ನಂತರ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ವಲ್ಪ ನೀಡಲ್ನ ಈ ರೀತಿ ಕ್ರಾಸಾಗಿ ಇಟ್ಕೊಳ್ಳಿ. ಕ್ರಾಸಾಗಿ ಈ ರೀತಿ ನೋಡಿ, ಕ್ರಾಸಾಗಿ ಈ ರೀತಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಇಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ 2 ಚೈನ್ಸ್ ಹಾಕ್ಕೊಂಡು ನೋಡಿ, ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಫ್ರೆಂಡ್ಸ್. ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ, ಕಂಬದ ಗ್ಯಾಪ್ ಇದೆಯಲ್ಲ, ಈ ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಫ್ರೆಂಡ್ಸ್. ನೋಡಿ, 2 ದಾರದಲ್ಲಿ 1 ಮತ್ತು 2 ದಾರದಲ್ಲಿ 1 ಫ್ರೆಂಡ್ಸ್. ಈ ರೀತಿ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ನ, ರೌಂಡ್ ಬೀಡ್ನ ನಾವಿಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ನೋಡಿ, ಈ ರೀತಿ ಸ್ಮಾಲ್ ಬೀಡ್ಸ್ ಬರುತ್ತಲ್ಲ ಗೋಲ್ಡ್ ಬೀಡು, ಆ ಬೀಡ್ನ ನಾವಿಲ್ಲಿ 1 ಬೀಡ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಬೀಡನ್ನ ತಗೊಂಡು ಈ ರೀತಿ ಥ್ರೆಡ್ನ ಮೇಲೆ ಇಟ್ಕೊಂಡು ಇಟ್ಕೊಂಡು ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಹಾಕ್ಕೊಂಡು ಬೀಡನ್ನ 1 ಟೈಮ್ ಈ ರೀತಿ ನೋಡಿ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟು ನೋಡಿ, 2 ಆಯಿತು, 3 ಚೈನ್ಸ್ ಹಾಕಿ ಫ್ರೆಂಡ್ಸ್. ನೋಡಿ, ಈ ಕಂಬದೇನು ಗ್ಯಾಪ್ ಇದೆ, ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರದಲ್ಲಿ 1 ನೋಡಿ, 3 ಚೈನ್ಸ್ ಹಾಕಿದ್ಮೇಲೆ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು
ಥ್ರೆಡ್ಗೆ ಸುತ್ಕೊಳ್ಳೋದು ಬೇಡ, ಹಾಗೆ ಮಾಡ್ಕೊಳ್ಳೋಣ. 3 ಚೈನ್ಸ್ ಆದಮೇಲೆ ಫ್ರೆಂಡ್ಸ್ ನೋಡಿ, ಕಂಬ ಮತ್ತು ಚೈನ್ ಎರಡು ಮಧ್ಯ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನೋಡಿ, ಕಂಬ ಮತ್ತು ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಲ್ಲೊಂದು ಪಿಕೊಟ್ಟು ನಿಮಗೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಕಂಬದ ಗ್ಯಾಪಲ್ಲಿ ಹೋಗಿ ನೀಡಲ್ನ ಥ್ರೆಡ್ನ ತಂದು 2 ದಾರದಲ್ಲಿ ಒಂದು ಕಂಬ ಕ್ರಿಯೇಟ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ನೋಡಿ, ಈ ರೀತಿ ಕಂಬ ಕ್ರಿಯೇಟ್ ಆದ ನಂತರ ಒಂದು ಬೀಡನ್ನ ನಾವಿಲ್ಲಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಗೋಲ್ಡ್ ಬೀಡು, ರೌಂಡ್ ಬೀಡನ್ನ ನಾವಿಲ್ಲಿ ಹಾಕ್ಕೊಳ್ಳೋಣ. ಇದು 1 mm ಸೈಜ್ ಇದೆ ಫ್ರೆಂಡ್ಸ್, 1 mm ಸ್ಮಾಲ್ ಬೀಡ್ ಇದು. 1 mm ಬೀಡ್ಸು ನೋಡಿ, ಈ ರೀತಿ ಬೀಡನ್ನ ಲಾಕ್ನ ಮಾಡಿಕೊಂಡು 3 ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್. ಬೀಡ್ ಲಾಕ್ ಆದಮೇಲೆ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ನೋಡಿ, ಕಂಬದ ಗ್ಯಾಪ್ ನೋಡಿ, ಈ ರೀತಿ ಗ್ಯಾಪ್ ಇರುತ್ತಲ್ಲ ಕಂಬದಲ್ಲಿ ನೋಡಿ, ಕಂಬದ ಪಕ್ಕದಲ್ಲಿ ಮತ್ತು ಈ ಕಂಬ ಸೆಂಟ್ರಲ್ಲಿ ನೋಡಿ ಗ್ಯಾಪ್ ಇದೆ. ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡ್ಲ ಮೇಲೆ 2 ಥ್ರೆಡ್ ಇರುತ್ತೆ, 2 ಥ್ರೆಡ್ ಸೇರಿಸಿ ಒಂದು ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶ ಕಂಬ ತೊಗೊಂಡಿದ್ವಲ್ಲ, ಆ ಕಂಬದ ಗ್ಯಾಪಲ್ಲಿ ಹೋಗಿ 2 ದಾರದಲ್ಲಿ 2 ದಾರದಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬಕ್ಕೆ ಕಂಬ ತಗೋಬೇಕು. ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್. 3 ಚೈನ್ಸ್ ಹಾಕಿ ನೋಡಿ, ಈ ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ನೀಡ್ಲ ಮೇಲೆ 2 ಥ್ರೆಡ್ ಇರುತ್ತೆ, ಆ 2 ಥ್ರೆಡ್ಡು ಸೇರಿಸಿ ನಾವಿಲ್ಲಿ ಒಂದು ಮಾಡ್ಕೋಬೇಕು. ಈ ರೀತಿ ಟೈಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡ್ಕೊಂಡಿಲ್ಲ ಅಂದರೆ ಜಾರ್ಕೊಳ್ಳುತ್ತೆ. ಟೈಟ್ ಮಾಡ್ಕೊಳ್ಳಿ. ನಾನು ಹೇಳೋದು ಮರ್ತೆ ಫಸ್ಟ್ ಒನ್ನು. ಟೈಟ್ ಮಾಡಿಕೊಂಡು ಮತ್ತೆ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಕಂಬದ ಗ್ಯಾಪಲ್ಲಿ ಹೋಗಿ 2 ದಾರದಲ್ಲಿ 1 ಮತ್ತು 2 ದಾರದಲ್ಲಿ 1 ಕಂಬನ ತಗೊಂಡು ಒಂದು ಬೀಡ್ ನಾವಿಲ್ಲಿ 5 ಬೀಡ್ ತಗೊಳ್ಳೋಣ ಫ್ರೆಂಡ್ಸ್. ಒಂದು ಆರ್ಚ್ ಥರ ಬರುತ್ತೆ, 5 ಬೀಡ್ ತಗೊಳ್ಳೋಣ. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಲಾಕ್ನ ಮಾಡಿಕೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕಿ ಸೇಮ್ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಥ್ರೆಡ್ಡು ಸೇರಿಸಿ ಒಂದು ಮಾಡ್ಕೋಬೇಕು. ಒಂದು ಮಾಡಿಕೊಂಡು ಟೈಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೈಟ್ ಮಾಡಿಕೊಂಡು ಮತ್ತೆ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ದಾರ 1 ಮತ್ತು 2 ದಾರ 1 ಮಾಡಿಕೊಂಡು ಒಂದು ಬೀಡ್
ಬೀಡನ್ನ ಹಾಕ್ಕೊಳ್ಳೋಣ. ಈ ರೀತಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ 3 ಚೈನ್ಸ್ ಹಾಕ್ಕೊಳ್ಳಿ. 3 ಚೈನ್ಸ್ ಹಾಕಿ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ದಾರ ಸೇರಿಸಿ ಒಂದು ಮಾಡಿಕೊಂಡು ಟೈಟ್ ಮಾಡ್ಕೊಳ್ಳಿ. ಈ ರೀತಿ ಟೈಟ್ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ ಬರೀ ಸಿಂಗಲ್ ಕಂಬನ ನಾವಿಲ್ಲಿ ತಗೋಬೇಕು ಫ್ರೆಂಡ್ಸ್. ನೋಡಿ 1 2 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ನೋಡಿ ಈ ರೀತಿ ನಿಮಗೆ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಟೈಟ್ ಮಾಡ್ಕೊಂಡಿಲ್ಲ, ಅದಕ್ಕೆ ಈ ರೀತಿ ಫಸ್ಟ್ ಒಂದು ಸೆಕೆಂಡ್ ಒಂದು ಟೈಟ್ ಮಾಡಿಲ್ಲ ಫ್ರೆಂಡ್ಸ್, ಸಾರಿ ನಾನು ಮರ್ತುಬಿಟ್ಟೆ. ನೋಡಿ 3rd ಒನ್ ಮತ್ತು 4th 5th ಟೈಟ್ ಮಾಡಿದ್ದೀನಿ, ಅದಕ್ಕೆ ಈ ರೀತಿ ನೀಟ್ ಫಿನಿಶಿಂಗ್ ಕಾಣಿಸ್ತಾ ಇದೆ ನಿಮಗೆ. ನೋಡಿ ಎಲ್ಲಿ ಬರುತ್ತೆ ನೋಡಿಕೊಂಡು ಎಲ್ಲಿ ಬರುತ್ತೆ ನೀಟಾಗಿ ನೋಡ್ಕೊಳ್ಳಿ. ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ 1 ಟೈಮು ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಟೂ ಟೈಮ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟಾಗಿ. 2 ಚೈನ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 3 4 ಚೈನ್ ಹಾಕ್ಕೊಂಡು ಫ್ರೆಂಡ್ಸ್ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ. ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಮಾಡಿಕೊಂಡು ಸಿಂಗಲ್ ಲಾಕ್ನ ಮಾಡಿಕೊಂಡು ಫ್ರೆಂಡ್ಸ್ ಪಕ್ಕದಲ್ಲೇ ಮತ್ತೊಂದು ಟೈಮ್ ಮಾಡ್ಕೊಳ್ಳೋಣ. ನಾವು ಹೈಲೈಟಾಗಿ ಕಾಣಿಸುತ್ತೆ 2 ಟೈಮ್ಸ್ ಮಾಡಿಕೊಂಡ್ರು ಫ್ರೆಂಡ್ಸ್, ಅದಕ್ಕೆ 2 ಟೈಮ್ಸ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಮತ್ತೆ ಒಂದು ಹಾರ್ಟ್ ಶೇಪ್ದು ಬೀಡ್ಸ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಥ್ರೆಡ್ನ ಈ ರೀತಿ ಎಳ್ಕೊಂಡು ಮೇಲೆ ಮಾಡ್ಕೊಳ್ಳಿ. ಸ್ವಲ್ಪ ಈ ರೀತಿ ಫಿಂಗರಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಬೀಡನ್ನ ನೀವು ಇನ್ಸರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ನೋಡಿ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಥ್ರೆಡ್ನ ಸುತ್ತಕೊಂಡು ಸ್ವಲ್ಪ ನೋಡಿ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ವಲ್ಪ ಈ ರೀತಿ ಕ್ರಾಸಾಗಿ ನೀಡಲ್ನ ಇಟ್ಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶೆ ಕಂಬ ಕ್ರಿಯೇಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ 2 ದಾರದಲ್ಲಿ 1 2 ದಾರದಲ್ಲಿ 1 ಈ ರೀತಿ ಆದಮೇಲೆ ಕಂಬದ ಮೇಲೆ 2 ಚೈನ್ಸ್ ತಗೊಳ್ಳೋಣ ಫ್ರೆಂಡ್ಸ್. 2 ಚೈನ್ ತಗೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಈ ಕಂಬ ಮಾಡ್ಕೊಂಡ್ವಲ್ಲ, ಈ ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಇಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ತಗೋಬೇಕು ಫ್ರೆಂಡ್ಸ್. 2 ದಾರದಲ್ಲಿ 1 ಮತ್ತು 2 ದಾರದಲ್ಲಿ 1 ಈ ರೀತಿ ಕಂಬ ತಗೊಂಡು ಫ್ರೆಂಡ್ಸ್ ಒಂದು ಗೋಲ್ಡ್ ಬೀಡ್ಸ್ ರೌಂಡ್ ಬೀಡ್ಸ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಕ್ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಳ್ಳಿ. 1 2 3 ಚೈನ್ಸ್ ಹಾಕಿ ಫ್ರೆಂಡ್ಸ್. ನೋಡಿ ಈಗ ಇದೇನು ಕಂಬ ತಗೊಂಡ್ವಿ ಡಬಲ್ ಕ್ರೋಶೆ ಕಂಬ, ಆ ಕಂಬಕ್ಕೆ ಸೇರಿಸಿ ಈ ರೀತಿ ಲಾಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಕ್ನ ಮಾಡ್ಕೊಂಡು ಈ ರೀತಿ ಟೈಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೈಟ್ ಮಾಡ್ಕೊಳ್ಳೋದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಟೈಟ್ ಮಾಡಿಲ್ಲ ಅಂದರೆ ಜಾರೋ ಸಾಧ್ಯತೆ ಇರುತ್ತೆ, ಅದಕ್ಕೆ ಟೈಟ್ ಮಾಡ್ಕೊಳ್ಳಿ. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ ಸುತ್ತಕೊಂಡು ಕಂಬದ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಇಲ್ಲಿ ತಗೊಳ್ಳೋಣ. 2 ದಾರದಲ್ಲಿ 1 ಮತ್ತು 2 ದಾರದಲ್ಲಿ 1 ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಥ್ರೆಡ್ನ ಮೇಲೆ ಮಾಡ್ಕೊಳ್ಳಿ ಈ ರೀತಿ.
ಮಾಡಿಕೊಂಡು ಒಂದು ಬೀಡನ್ನ ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. 3 ಚೈನ್ಸ್ ಹಾಕಿ ನೋಡಿ ಕಂಬದ ಗ್ಯಾಪಲ್ಲಿ ಈ ರೀತಿ ಕಂಬ ಮಾಡ್ಕೊಂಡಿದ್ದೀವಲ್ಲ, ಡಬಲ್ ಕ್ರೋಶೆ ಕಂಬ, ಈ ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2 ದಾರ ಸೇರಿಸಿ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ಎಲ್ಲ ಥ್ರೆಡ್ಡು ಬರೋ ರೀತಿ ನೋಡ್ಕೊಳ್ಳಿ. ಟೈಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ಹೋಗಿ 2 ದಾರದಲ್ಲಿ ಒಂದು ಮತ್ತು 2 ದಾರದಲ್ಲಿ ಒಂದು ಮತ್ತೊಂದು ಡಬಲ್ ಕ್ರೋಶೆ ಕಂಬನ ತಗೊಂಡು ಥ್ರೆಡ್ನ ಈ ರೀತಿ ಮೇಲ್ ಮಾಡ್ಕೊಳ್ಳಿ. ಮೇಲ್ ಮಾಡ್ಕೊಂಡು ನೋಡಿ ನಾನು ಈ ರೀತಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಬೀಡ್ಸ್ ಎಲ್ಲ. ಒಂದು mm 2 mm ಎಲ್ಲ ಸ್ವಲ್ಪ ಮಿಕ್ಸ್ ಆಗಿಬಿಟ್ಟಿದೆ. ಮತ್ತು ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು 1 2 3 ಚೈನ್ಸ್ ಹಾಕಿ ನೋಡಿ ಡಬಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ಹೋಗಿ 2 ದಾರ ಸೇರಿಸಿ 1 ಮಾಡಿಕೊಂಡು ಈ ರೀತಿ ಟೈಟ್ ಮಾಡ್ಕೊಳ್ಳೋಣ. ಟೈಟ್ ಮಾಡಿಕೊಂಡು ಮತ್ತೆ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರದಲ್ಲಿ ಒಂದು ಮತ್ತು 2 ದಾರದಲ್ಲಿ ಒಂದು ಈ ರೀತಿ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. ಈ ರೀತಿ ಮೇಲ್ ಮಾಡಿಕೊಂಡು ಒಂದು ಗೋಲ್ಡ್ ಬೀಡನ್ನ ನೀವಿಲ್ಲಿ ಚೈನ್ಸ್ ಹಾಕಿ ಮತ್ತೆ ಅದೇ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಇದಕ್ಕೆ ಪಿಕಾಟ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಒಂದು ಆರ್ಚಲ್ಲಿ 4 ಆದರೂ ಮಾಡ್ಕೋಬೋದು, 5 ಆದರೂ ಮಾಡ್ಕೋಬೋದು. ಪಿಕಾಟ್ಸ್ ಚೈನ್ಸ್ ಹಾಕಿ ಮತ್ತೆ ಅದೇ 4 ಬೀಡ್ಸ್ ತಗೊಳ್ಳಿ, ಇಲ್ಲಾಂದರೆ ಅಂತ ಹೇಳ್ತೀವಿ. ಸ್ವಲ್ಪ ದೊಡ್ಡದಾಗಿ ಕಂಬ ತಗೊಂಡಿದ್ರೆ 5 ತಗೊಳ್ಳಿ ಫ್ರೆಂಡ್ಸ್. ನನಗೆ 5 ಸಾಕಾಗ್ತಿಲ್ಲಿ 5 ಮಾಡ್ಕೊಂಡಿದ್ದೀನಿ. ನೋಡಿ ಲಾಸ್ಟಿಗೆ ಒಂದು ಸಿಂಗಲ್ ಕಂಬನ ಹಾಕ್ಕೊಂಡು ಲಾಕ್ನ ಮಾಡ್ಕೋಬೇಕು. 5 ಬೀಡು 5 ಕಂಬ ಆದ ನಂತರ ಲಾಸ್ಟಿಗೆ ಒಂದು ಸಿಂಗಲ್ ಕಂಬನ ತೊಗೊಂಡು ನಾವು ಲಾಕ್ನ ಮಾಡ್ಕೋಬೇಕು ಬಟ್ಟೆಗೆ ಸೇರಿಸಿ ಫ್ರೆಂಡ್ಸ್. ಇದೇ ರೀತಿ ಫುಲ್ ಸ್ಯಾರಿ ಹೋಲ್ ಸ್ಯಾರಿ ಎಲ್ಲ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡಿ. ನನ್ನ ಚಾನಲಲ್ಲಿ ಹಲವಾರು ರೀತಿ ಡಿಸೈನ್ಸ್ ವೀಡಿಯೋಗಳನ್ನ ಹಾಕಿದ್ದೀನಿ, ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಡಿಸೈನ್ ನಿಮಗಿಲ್ಲಿ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಕುಚ್ಚು ಕಟ್ಟಿ ಒಂದು ನಿಮಗೆ ಪಿಕ್ ಹಾಕ್ತೀನಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ದಾರದಲ್ಲಿ ಒಂದು ಮಾಡಿಕೊಂಡು ಒಂದು ಕಂಬ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲೇ ಮತ್ತೊಂದು ಸಿಂಗಲ್
ಲಾಕ್ನ ಮಾಡಿಕೊಂಡು ಮತ್ತು 4 ಚೈನ್ಸ್ ಹಾಕೋಬೇಕು ಫ್ರೆಂಡ್ಸ್. ಕುಚ್ಚಿಗಿದೆ 4 ಚೈನು. 4 ಚೈನ್ಸ್ ಹಾಕಿ ಎಲ್ಲಿ ಬರುತ್ತೋ ನೋಡಿಕೊಂಡು ನೀಟಾಗಿ ಮತ್ತು ಲಾಕ್ನ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ನ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ನ ಮಾಡೋದ್ರಿಂದ ನಿಮ್ಗೆ ಹೈಲೈಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ 2 ಟೈಮ್ಸ್ ಲಾಕ್ನ ಮಾಡ್ಕೊಳ್ಳಿ. ಈ ಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನೋಡಿ ಫ್ರೆಂಡ್ಸ್. ಇಲ್ಲಿ ಎಂಡ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಟೈಟಾಗಿ ಒಂದು 2 ಇಂದ 3 ಚೈನ್ಸ್ ಹಾಕ್ಕೊಳ್ಳಿ. 3ನೇ ಹಾಕ್ಕೊಳ್ಳಿ. 3 ಚೈನ್ಸ್ ಹಾಕಿ ಈ ರೀತಿ ಟೈಟಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಈ ರೀತಿ ಥ್ರೆಡ್ನ ಎಳ್ಕೊಂಡು ನೋಡಿ ಫಿಂಗರಲ್ಲಿರೋ ಥ್ರೆಡ್ನ ನೀವು ಟ್ರಿಮ್ನ ಮಾಡ್ಕೋಬೇಕು. ಟ್ರಿಮ್ನ ಮಾಡಿ ನೋಡಿ ಈ ಥ್ರೆಡ್ನ ಈ ರೀತಿ ಎಳ್ಕೊಂಡ್ರೆ ನಿಮಗೆ ಇಲ್ಲಿ ಟೈಟಾಗಿ ಕೊಡುತ್ತೆ ಫ್ರೆಂಡ್ಸ್. ಎಕ್ಸ್ಟ್ರಾ ಇರೋ ಥ್ರೆಡ್ನ ಟ್ರಿಮ್ ಮಾಡಿಕೊಂಡು ಈ ರೀತಿ ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಬಂದಿದೆ ಅಂತ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಶೇರ್ ಮಾಡಿ. ತುಂಬ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ಆರಾಮಾಗಿ ಮಾಡ್ಕೊಬೋದು. ವಿತ್ 1 ಅವರಲ್ಲೆಲ್ಲ ಮಾಡ್ಕೊಬೋದು ಫ್ರೆಂಡ್ಸ್. ಈ ಡಿಸೈನು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಅರ್ಥ ಆಗಿದ್ರೆ ದಯವಿಟ್ಟು ತಿಳಿಸಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನೇ ಡೌಟ್ಸ್ ಇದ್ದರೂ ನಿಮ್ಗೆ ಯಾವ ರೀತಿ ವಿಡಿಯೋಗಳು ಇಷ್ಟ ಆಗುತ್ತೆ, ಯಾವ ರೀತಿ ಕುಚ್ಚು ಡಿಸೈನ್ಸು, ಕಲರ್ ಕಾಂಬಿನೇಷನ್ಸು, ಬೀಡ್ಸ್ ಶೇಪ್ಸು ಯಾವ ರೀತಿ ನಿಮ್ಗೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಅದೇ ರೀತಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.